ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 13ನೇ ಸಂಧಿ ಸೂಚನೆ. ವೀತರಾಗದ್ವೇಷ ಭಯನನು ಅಜಾತ ಶತ್ರುವನ ಕಟಾಕಪಟದ್ಯೂತದಲ್ಲಿ ಕುರುರಾಯಗಿಳಿದನು ಧರ್ಮನಂದನನ. ರಾಗದ್ವೇಷಗಳಿಂದ ತೊಳಲಾಡ್ತಾ ಇರತಕ್ಕಂಥ ಮಹಾತ್ಮನಾಗಿರ್ತಕ್ಕಂಥ ಧರ್ಮರಾಜನನ್ನ ಅಜಾತ ಶತ್ರುವನ ಕಪಟದ್ಯೂತದಲ್ಲಿ ಕುರುರಾಯಗಿಳಿದನು ಧರ್ಮನಂದನನ. ಧರ್ಮರಾಜ ಪಾಪ ಅಜಾತ ಶತ್ರು, ಅವನಿಗೆ ಶತ್ರುಗಳೇ ಇಲ್ಲ. ಅಂಥ ಸಂದರ್ಭದಲ್ಲಿ ಶತ್ರುಗಳು ಹುಟ್ಕೊಂಡ್ರು ಅಂದರೆ ಅವನ ಗ್ರಹಚಾರ ಬಿಟ್ಟರೆ ಬೇರೆ ಇನ್ನೊಂದಿಲ್ಲ. ಇದರ ಸಾರಾಂಶವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ತಿಳಿಯೋದಾದರೆ, ಕೇಳು ಜನಮೇ ಜಯ ಧರಿತ್ರಿ ಪಾಲ, ಪಾಂಡವರುಪರು ಅರಮನೆಯ ಬೀಳುಕೊಂಡುದು ವಿಳಸದಿಂದ್ರ ಪ್ರಸ್ಥಪುರ ಸಹಿತ. ಮೇಲೆ ನೆಗಳುವ ದುರ್ನಿಮಿತ್ತವ ಸ್ಪಾಲಿಸಿದರೆ, ಮೇಲೆ ನೆಗಳುವ ದುರ್ನಿಮಿತ್ತವಾಲಿಸಿದರೆ ದೈವದೋಷ ನಿಮೀಲಿತಾಂತಃಕರಣ ಹತರು ಐದಿದರು ಇವಪುರಿಗೆ. ಇಷ್ಟೇ ಪರಮಪಾವನಾಗಿರ್ತಕ್ಕಂಥ ಪರಮಾತ್ಮನ ಸ್ಮರಣೆಯಲ್ಲಿ ಅವರಿದ್ದರೂ ಕೂಡ ಹಿಂದಿನ ಜನ್ಮದ ಒಂದು ಕರ್ಮಗಳನ್ನು ಅನುಭವಿಸಲೇಬೇಕು ಅಂತಲೇ ಮಹಾಭಾರತವನ್ನು ಹೇಳ್ತಕ್ಕಂಥ ವೈಶಂಪಾಯ ಮುನೀಂದ್ರರು ಜನಮೇಜಯ ರಾಣಿಗೆ ಇಂದ್ರಪ್ರಸ್ಥಪುರವರವನ್ನು ಬಿಟ್ಟು ಹಸ್ತಿನಾವತಿಗೆ ಬರ್ತಾರಂತೆ. ಅವರ ಆಹ್ವಾನದ ಮೇರೆಗೆ ಅವರಪ್ಪ ದೊಡ್ಡಪ್ಪ ಧರ್ಮರಾಜನನ್ನು ಆಹ್ವಾನಿಸಿದ್ದಾನೆ. ಬರ್ರಪ್ಪ, ಎಲ್ಲ ಇಲ್ಲೇ ಜೊತೆಗೆ ಇದ್ಕೊಂಡು ನಾವು ನಮ್ಮ ಒಂದು ಕರ್ತವ್ಯಗಳನ್ನು ನಿರ್ವಹಿಸೋಣ ಅಂತ ಹೇಳಿದ್ದಾನಂತೆ. ಮರಳಲಹುದೈ ದೈವ ವಿಕ್ಕಿದ ಕೊರಳು ಗಣ್ಣಿಯ ಕುಣಿಕೆ ಯಾರಲಿ ಹರಿವುದೈ ಮನ್ನಿಸಿದನೇ ಮೌಹೂರ್ತಕರ ನುಡಿಯ. ಜ್ಯೋತಿಷಿಗಳ ಮಾತನ್ನು ಆತ ಕೇಳಲಿಲ್ಲ. ಕರೆಸುವನು ಧೃತರಾಷ್ಟ್ರ ನಮಗೀ ನರಿಮೊಲಂಗಳ ಹಕ್ಕಿ ಹರಿಣಿಯ ಕರಹವೇಗುವುದೆಂದು ಜರೆದನು ಶಕುನ ಕೋವಿದರ. ಅಪ್ಪ ದೊಡ್ಡಪ್ಪ ಹೇಳಿದಾನೆ, ಹೋಗ್ಬೇಕಷ್ಟೆ. ಅದರ ಮುಂದೆ ಯಾವ ಜ್ಯೋತಿಷ್ಯನೂ ಇಲ್ಲ, ಯಾವ ಭವಿಷ್ಯನೂ ಇಲ್ಲ ಅಂದ್ಕೊಂಡು ನಮ್ಮ ದೊಡ್ಡಪ್ಪ ನಮಗೆ ಅನ್ಯಾಯ ಮಾಡ್ತಾನ. ಆತನೇ ಮನಸ್ಸಿಗೆ ಬಹಳ ಸಂತೋಷಪಟ್ಟು ಬರ್ರಪ್ಪ ನೀವು ಅಂತ ಕರೆದ್ರೆ ನಾವು ಹೋದಂಗಿರಕ್ಕೆ ಸಾಧ್ಯವ ಅಂತ ಹೇಳಿ ಹೊರಟು ಬಿಟ್ಟಿದ್ದಾನಂತೆ. ಹರಿದರ ರಸಾಳುಗಳು ರಾಯನ ಬರವನರುಹಿದರು, ಅಂಧಭೂಪತಿಪುರದೊಳಗೆ ನುಡಿಗಟ್ಟಿಸಿದನು ಅತ್ಯಧಿಕ ಹರ್ಷದಲ್ಲಿ. ಆ ಪಾಂಡವರು ಬರತಕ್ಕಂಥ ವಿಚಾರವನ್ನು ತಿಳಿದಿರತಕ್ಕಂಥ ಧೃತರಾಷ್ಟ್ರ ರಾಜ ಏನು ತುಂಬ ಸಂತೋಷಗೊಂಡಿದ್ದಾನಂತೆ. ಸುರನದಿ ಜದ್ರೋಣ ಗೌತಮ ಗುರು ಕರ್ಣ ಜಯದ್ರಥಾದಿಗಳು ಉರುವಿಭವದಿಂದಿರುಗೊಂಡರು ಹೊಗಿಸಿದರು ಪುರವ. ಆ ದೈವದ ಸಂಕೋಲಿಗೆ ಬಿದ್ದಿರತಕ್ಕಂಥ ಧರ್ಮರಾಜ ಏನು ಹಸ್ತಿನಾವತಿ ಪುರಕ್ಕೆ ಬಂದಿದ್ದಾನೆ, ಆತನನ್ನು ಧೃತರಾಷ್ಟ್ರನಿಂದ ಒಳಗೊಂಡು ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ, ಅಶ್ವತ್ಥಾಮ ಎಲ್ಲರೂ ಕೂಡ ಬರಮಾಡಿಕೊಂಡಿದ್ದಾರಂತೆ. ಬರ್ರಪ್ಪ, ಎಲ್ಲರೂ ಕೂಡ ಸಂತೋಷವಾಗಿ ನಾವು ನಮ್ಮ ರಾಜ್ಯವನ್ನು ಪರಿಪಾಲಿಸೋಣ ಅಂತ. ಪೌರ ನಾರಿ ಜನದ ತಳಿಗೆಗಳ ಆರತಿಯ ಸೇಸೆಗಳ ಲಾಜಯ ತೋರು ಮುತ್ತಿನ ಮಳೆಯ ಮಂಗಳರವದ ಕಳಕಳದ ಓರಣದ ತೋರಣದ ಗುಡಿಗಳ ಚಾರು ವೀಧಿಗಳೊಳಗೆ, ಓರಣದ ತೋರಣದ ಗುಡಿಗಳ ಚಾರು ವೀಧಿಗಳೊಳಗೆ ಬಂದರು
ಭೂರಮಣರುತ್ಸಾಹದಲ್ಲಿ ಧೃತರಾಷ್ಟ್ರನ ಅರಮನೆಗೆ. ಏನು ಮಂಗಳಾರತಿಗಳನ್ನು ಬೆಳಗ್ತಾರಂತೆ, ಮಂಗಳ ವಾದ್ಯಗಳು ಮೊಳಗುತ್ತಾ ಇದ್ದಾವೆ, ಒಳ್ಳೆ ಮೆರವಣಿಗೆ ರೀತಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಬಂದರು ನೇರವಾಗಿ ಧೃತರಾಷ್ಟ್ರನ ಅರಮನೆಗೆ ಬಂದರು. ಆವಾಗ ಧರ್ಮರಾಜ ಓಡಿ ಹೋಗಿಬಿಟ್ಟು ಧೃತರಾಷ್ಟ್ರನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ದೊಡ್ಡಪ್ಪ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಕುಶಲವನ್ನು ಕೇಳಿದ್ದಾನೆ. ಆ ಧೃತರಾಷ್ಟ್ರ ಕೂಡ ಬಹಳ ಸಂತೋಷಪಟ್ಟಪ್ಪ. ಬಾ ಮಗನೇ ರಿಪುರಾಯ ಮನ್ಮಥ ಭೀಮಾ ಬಾರೈ ಭೀಮಾರಣ ನಿಸ್ಸೀಮ ಫಲುಗುಣ ಬಾನ ಕುಲ ಸಹದೇವ ಬಾಯನುತ ಪ್ರೇಮ ರಸದಲ್ಲಿ ಬೇರೆ ಬೇರುದ್ದಾಮ ಭುಜರಪ್ಪಿದರು ಚಿತ್ತದ ತಾಮಸದ ತನಿ ಬೀಜ ಮುಸುಕಿತು ಹರ್ಷ ರಚನೆಯಲ್ಲಿ. ಭೀಮ ಬಾ, ಧರ್ಮರಾಜ ಬಾ, ನಕುಲ ಸಹದೇವ ಬರ್ರಪ್ಪ, ಅರ್ಜುನ ಅಂತ ಹೇಳಿಬಿಟ್ಟು ಅವರು ದೊಡ್ಡಪ್ಪ ಅವರನ್ನು ಅಪ್ಪಿಕೊಂಡಿದ್ದಾರಂತೆ. ಎಷ್ಟು ಸಂತೋಷ. ಅದರ ಒಳಗಡೆ ವಿಷ. ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಖಳರ ಹೃದಯದ ಕಾಳಕೂಟದ ಹುಳುಕ ಬಲ್ಲರೇ ಮಾನ್ಯರು. ಕುಮಾರವ್ಯಾಸ ಹೇಳ್ತಾನೆ, ಆ ಖಳರ ಮನಸ್ಸಿನಲ್ಲಿರ್ತಕ್ಕಂಥ ಕಾಲಕೂಟ ವಿಷವನ್ನ ಪಾಪ ಪುಣ್ಯಾತ್ಮರು ಎಲ್ಲಿ ಹೆಂಗೆ ಗೊತ್ತಿದೆ ಅವ್ರಿಗೆ, ಹೆಂಗೆ ಬಲ್ಲರವರು. ಲಲಿತ ಮಧುರ ವಚೋ ವಿಳಾಸಕ್ಕೆ ಮರುಳಗೊಂಡರಲೈ. ಅವರು ಉಪಚಾರಕ್ಕೆ ಇವರು ಮರುಳಾಗಿದ್ದಾರಂತೆ. ಅಳುಪಿದರೆ ಮಧುಕರನ ಮರಿ ಬೊಬ್ಬುಲಿಯ ವನದೊಳಗೆ ನಹುದು ನೃಪತಿಲಕರಿದ್ದರು ಬೇರೆ ರಚಿಸಿದ ರಾಜಭವನದಲ್ಲಿ. ಅಳುಪಿದರೆ ಮಧುಕರನ ಮರಿಬೊಬ್ಬುಲಿಯ ವನದೊಳಗೆ ನಹುದು ನೃಪತಿಲಕರಿದ್ದರು ಬೇರೆ ರಚಿಸಿದ ರಾಜಸೂಯದಲ್ಲಿ. ಭಯಂಕರವಾಗಿರ್ತಕ್ಕಂಥ ಒಂದು ಕಾಡಿನಲ್ಲಿ ಹುಲಿ, ಸಿಂಹ, ಶಾರ್ದೂಗಳಿರ್ತಕ್ಕಂಥ ಕಾಡಿನಲ್ಲಿ ಸಾಮಾನ್ಯವಾದ ಒಂದು ಜಿಂಕೆ ಮರಿ ಯಾವ ರೀತಿ ಇರುತ್ತೋ ಆ ರೀತಿ ಒಂದು ರಾಜಭವನದಲ್ಲಿದ್ದರಂತೆ. ಬಂದು ಕಂಡುದು ನಿಖಿಳಪುರ ಜನ ಒಂದು ಕಾಣಿಕೆ ಕೊಟ್ಟು ಕೌರವನಂದನರು ಸಚಿವರು ಪಸಾಯಿದರು ನಿಯೋಗಿ ಮಂತ್ರಿಗಳು ಸಂದಣಿಸಿದುದು ಕವಿ ಕಮಕಿ ನಟ ಬಂದಿ ಮಾಗದ ಮಲ್ಲಗಾಯಕ ವೃಂದ ದೀನಾನಾಥರೋ ಲಗಿಸಿದರು ಧರ್ಮಜನ. ಎಲ್ಲರೂ ಬಂದು ಕಮಕಿಗಳಾಗ್ಬೋದು, ಸಂಗೀತಗಾರರಾಗ್ಬೋದು, ಶಾಸ್ತ್ರಕಾರರಾಗ್ಬೋದು, ವೇದಾಂತಿಗಳಾಗ್ಬೋದು, ಆಮೇಲೆ ನಟರಾಗ್ಬೋದು. ಎಲ್ಲರೂ ಬಂದು ಆ ಧರ್ಮರಾಜನನ್ನು ಕಂಡು ಅವನಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವತ್ತೆಲ್ಲ ಸಂಪೂರ್ಣವಾಗಿ ಮಧುರ ಗೇಯ ನಿನಾದದಲ್ಲಿ ಕವಿ ವಾದಿ ವಾಗ್ಮಿ ವಿನೋದದಲ್ಲಿ ನೂಕಿದನು ಮಜ್ಜನ ಭೋಜನಾದಿಯಲ್ಲಿ. ಎಲ್ಲರೂ ಕೂಡ ಸಂತೋಷವಾಗಿ ಉಲ್ಲಾಸದಿಂದ ಅವತ್ತು ಕಾಲವನ್ನು ಕಳೆದಿದ್ದಾರೆ. ಅವಾಗ ನೇರವಾಗಿ ಬಂದು ಧೃತರಾಷ್ಟ್ರನ ಪದಾಬ್ಜಕ್ಕೆ ವಂದಿಸಿದೊಡೆ ಎನ್ನಾನೆ ಬಾರೈ ತಂದೆ ಬಾ ಎಂದು ಎಳೆದು ಕುಳ್ಳಿರಿಸಿದನು ಮಂಚದಲ್ಲಿ. ಧರ್ಮರಾಜ ನೇರವಾಗಿ ಮತ್ತೆ ಧೃತರಾಷ್ಟ್ರನ ಅರಮನೆಗೆ ಬಂದು ನಮಸ್ಕಾರ ಮಾಡಿದಾಗ, ಬಾರಪ್ಪ ಮಗನೇ ಕುತ್ಕಬಾ ಅಂತ ಹೇಳಿದಾನಂತೆ. ನಂದನರು ಭೀಮಾರ್ಜುನಾದಿಗಳಂದು ಪರಿವೇಷ್ಟಿಸಿದರು. ಅವರು ಬಂದು ಕೂತಿದ್ದಾರೆ ಅಲ್ಲಿ. ಇತ್ತಲು ಕಂದು ಹೃದಯದ ಕೌರವೇಂದ್ರನ ಹದನ ಕೇಳಿಂದ. ಈ ಕಡೆ ದುರ್ಯೋಧನನ ಪರಿಸ್ಥಿತಿ ಏನಾಗಿದೆ ಕೇಳ್ರಪ್ಪ. ಕರೆಸಿದನು ಶಕುನಿಯನು ಕರ್ಣಂಗರುಹಿದನು ಸೈಂಧವನ ನೆಕ್ಕಟಿ ಕರೆದು ಕೇಳಿದ ಕೃತ್ರಿಮದ ಹಾಸಂಗಿಗಳ ರಚಿಸಿ. ದುಷ್ಟ ಚತುಷ್ಟಯರನ್ನು ಕರೆಸಿದನಂತೆ. ಕರ್ಣನಿಗೆ ಹೇಳಿ ಕಳಿಸಿದಾನೆ, ಶಕುನಿಯನ್ನು ಕರೆಸಿದಾನೆ, ಸೈಂಧವನನ್ನು ಕರೆಸಿದಾನೆ, ಗುಪ್ತವಾಗಿ ಕರೆಸಿ. ಎಲ್ಲಪ್ಪ ಎಲ್ಲಿ ಆ ಒಂದು ಹಾಸಂಗಿಯನ್ನು ಹಾಸರಿ. ಹಾಸಂಗಿ ಅಂತಂದರೆ ಪಗಡೆಯನ್ನು ಆಡ್ತಕ್ಕಂಥ ಒಂದು ಹಾಸಿಗೆ, ಅಂದರೆ ಒಂದು ವಸ್ತ್ರ. ಅದನ್ನು ಹಾಸರಿ, ಅದನ್ನು ಹಾಸಂಗಿ ಅಂತ ಕರಿತೀವಿ. ಎಲ್ಲಿನ್ನೂ ಬರಲಿಲ್ಲಲ್ಲ ಅದು. ಹರಸಿಕೊಂಡರು ಗಣಪೇಕ್ಷೇಶ್ವರಿ ತಳಾವತಿ ದುರ್ಗಿ ಭುವನೇಶ್ವರಿಗಳಿಗೆ ವಿವಿಧೋಪಚಾರದ ಬಲಿ ವಿಧಾನದಲ್ಲಿ. ಏನು ಬಲಿಗಳನ್ನು ಕೊಟ್ಟಿದ್ದಾರಂತೆ. ಏಕೆಂದರೆ ಆಟವನ್ನು ಆಡ್ತಕ್ಕಂಥಕ್ಕಿಂತ ಮುಂಚೆ ಇವರ ಒಂದು ಆಶೀರ್ವಾದ ನಮಗಾಗಲಿ ಅಂತ ಮಾಡೋದೇ ಸಣ್ಣ ಕೆಲಸ. ಈತಗಳು ಮೇಳವಿಸಿದರು ನಿರ್ಭೀತರಿವರಿತ್ತಲೂ ಇದ್ದರು ಎತ್ತಬಲ್ಲರು ಕೈತವದ ಕಣಿ ಕೌರವೇಶ್ವರ ವಂದನರ ಮನೆಗೆ. ಪಾಪ ಇವ್ರಿಗೆ ಏನು ಗೊತ್ತ, ಅವರು ತಾರಾ ತೀಡಿ. ಆವಾಗ ಅರಮನೆಗೆ ಕೌರವೇಶ್ವರ ಬಂದಿದ್ದಾನೆ. ಅಷ್ಟೊತ್ತಿಗೆ ಧೃತರಾಷ್ಟ್ರನು ಕೂಡ ಬಂದಿದ್ದಾನೆ, ದುರ್ಯೋಧನ ಬಂದಿದ್ದಾನೆ. ಏನು ಸಭೆ, ಒಂದು ಅದ್ಭುತವಾಗಿರ್ತಕ್ಕಂಥ ಸಭೆ.
ಹೆಂಗಿದೆಯಪ್ಪ ಆ ಒಂದು ಪಗಡೆ ಅಥವಾ ಜೂಜಾಡ್ತಕ್ಕಂಥ ಸಭೆ ಅಂದರೆ ಅದನ್ನು ಒಳ್ಳೆ ಶೃಂಗಾರವಾಗಿ ದುರ್ಯೋಧನ ಅದನ್ನು ರಚನೆ ಮಾಡಿದನಂತೆ. ಅಲ್ಲಿ ವಿಮಳೋದ್ಯಾನ ಬೀದಿಗಳಲ್ಲಿ ತಾವರೆಗೊಳದ ರಚನೆಗಳಲ್ಲಿ ಹಂಸ ಮಯೂರ ಮಧುಕರ ಶುಕ ಪಿಕಾನೀಕ. ಧರ್ಮರಾಜ ಮಯಸಭೆಯನ್ನ ನಿರ್ಮಾಣ ಮಾಡಿದ್ರಲ್ಲ, ಅದಕ್ಕೆ ಸರಿ ಸಮವಾಗಿರ್ತಕ್ಕಂಥ ಅರಮನೆಯನ್ನು ಇವನು ರಚಿಸಿದನಂತೆ. ಅಲ್ಲಿ ಕೇಳಿ ಶೈಲ ಹಿಮಗೃಹವಲ್ಲಿ ವಿವಿಧ ವಿಳಾಸ ರಚನೆಗಳಲ್ಲಿ ಹೊಯ್ಕೈ ಎನಿಸಿ ಮೆರೆದುದು ಪಾಂಡವರ ಸಭೆಯ. ಪಾಂಡವರ ಮಯಸಭೆಗೆ ಸರಿ ಸಮವಾನಾಗಿದೆಯೋ ಅನ್ನತಕ್ಕಂಥ ರೀತಿಯಲ್ಲಿ ಒಂದು ಸಭೆಯನ್ನು ನಿರ್ಮಿಸಿದ್ದಾನೆ. ಸ್ಥಳವನೇ ಜಲವೆಂದು ನಿರ್ಮಲ ಜಲವನೇ ಸ್ಥಳವೆಂದು ಬಾಗಿಲ ನೆಳಲ ಭಿತ್ತಿಯ ಹೊಯ್ಲ ಬಾಗಿಲ ಭಿತ್ತಿಯೆಂದಿಳಿದು ಕಳವಳಿಸುವನೇ ಧರ್ಮಸುತನ ಕೊಳನನೆ ಕೊಳನೆಂದು ಬಾಗಿಲ ನೆಳಲ ಹೊಗಳುತ್ತ ಬಂದು ಹೊಕ್ಕನು ಬಹಳ ಚೌಕಿಗೆಯ. ಅವನಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು, ಕೊಳ ಯಾವುದು ನೆಲ ಯಾವುದು ಆ ರೀತಿ ಬರ್ತಾ ಇದ್ದಾನಂತೆ. ನೇರವಾಗಿ ಬಂದಲ್ಲಿ ಕೂತಿದ್ದಾನೆ. ಅಷ್ಟೊತ್ತಿಗೆ ಏನಾಯ್ತಪ್ಪ, ಗುರು ನದಿ ಸುತ ಕರ್ಣ ಸೈಂಧವ ಗುರುತನುಜ ಭಗದತ್ತ ಬಾಕ್ಲಿಕ ನುರು ಯಮನ ಸಂವೀರ ಕೌಶಲ ಚೈದ್ಯ ಮಾಗಧರು ಇವರೆಲ್ಲ ಸಭೆಗೆ ಆಗಮಿಸಿದರಂತೆ. ಅರಸುಗಳು ನಾನಾ ದಿಗಂತದ ಧರಣಿಪರು ಸಚಿವರು ಬಸಾಯಿತರು ನೆರೆದು ದಂದಿನ ದಿವಸದೋಲಗ ದೊಡ್ಡ ಚೆಲುವಾಯಿತು. ಅವತ್ತಿನ ಒಂದು ಓಲಗವನ್ನು ವರ್ಣಿಸಲಿಕ್ಕೆ ಅಸಾಧ್ಯ ಅಂತ ಹೇಳ್ತಿದ್ದಂತೆ ಕುಮಾರವ್ಯಾಸ. ಹೆಂಗಿದೆಯಪ್ಪ ಅಲ್ಲಿ ಅಂದರೆ, ಒಂದು ಕಡೆಯಲ್ಲಿ ಕವಡಿಕೆಯ ಜೂಜು, ಒಂದು ಕಡೆ ಜೂಜಾಟ, ಒಂದು ಕಡೆಯಲ್ಲಿ ಗದ್ಯ ಪದ್ಯ, ಒಂದು ಕಡೆ ಗದ್ಯ ಪದ್ಯ, ಒಂದು ಕಡೆಯಲ್ಲಿ ವಾರವಧುಗಳ ಸಾರ ಸಂಗೀತ, ಒಂದು ಕಡೆ ಸಂಗೀತ, ಒಂದು ಕಡೆಯಲ್ಲಿ ತರ್ಕಗೋಷ್ಠಿ, ಒಂದು ಕಡೆಯಲ್ಲಿ ತರ್ಕಗೋಷ್ಠಿ, ಅದೊಂದು ಕಡೆಯಲ್ಲಿ ಕೌರವೇಂದ್ರನ ಮುಂದೆ ಜಡಿದು ದೂರವ ಸಹ ಸಂಗಿಗಳ ಸಾರಿಗಳ. ಆ ರೀತಿ ಅವನು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ರಚನೆ ಮಾಡಿದ್ದಾನೆ. ಅವಾಗ ಶಕುನಿ ಕರೆದ, ಆಡಲರಿವನು ಗಡ ಯುಧಿಷ್ಠಿರ ನಾಡುವನೇ ಬರ ಹೇಳು ಮೇಂತ ನೋಡುತ್ತಿರಲು ಆಡುವೆವು ಸಭೆಯಲ್ಲಿ ವಿನೋದದಲ್ಲಿ. ಆಯಿತು, ಆಡ್ತಕ್ಕಂಥ ಒಂದು ಶಕ್ತಿ ಇದ್ರೆ ಪಗಡೆಯನ್ನ ಕರಿ ಆ ಕಡೆ ಇವನ್ನ ಧರ್ಮರಾಜನನ್ನ, ನಮಗೆ ಆಡೋ ಶಕ್ತಿ ಇದೆ ಅಂತ ಹೇಳಿದನಂತೆ. ಓ ಧರ್ಮರಾಜ ನಗುತ್ತಾ ಬರ್ತಾನೆ, ಹೌದು ಹೊಲ್ಲೆ ಹವಾವುದಾಡಲು ಬಹುದು ಸುಜನರ ಕೂಡೆ ನೀವೇ ಕುಹಕ ವಿದ್ಯಾ ಸಾರ್ವಭೌಮರು ಶಕುನಿ ಕೌರವರು. ಹೌದು, ನೀನು ಹೇಳಿದ್ದು ಸರಿ, ನೀನೇ ಬಹಳ ಮನೆಗಾರ ಆಡೋದಕ್ಕೆ. ಯಾಕೆಂದ್ರೆ ಬರೀ ಕುತಂತ್ರನೇ ನಿಮ್ಮದು. ನಿಮ್ಮ ಹತ್ರ ನಾವು ಹೆಂಗೆ ಆಡೋಕ್ಕೆ ಬರುತ್ತಪ್ಪ, ನಾವೆಲ್ಲ ಲೆಕ್ಕಾಚಾರವಾಗಿ ಆಡೋರು ಅಂತ ಮೂದಲಿಸ್ತಾನೆ. ಇದೇ ರೀತಿ ಮಾತು ಮುಂದುವರಿತು. ನೀವು ನಾನೆಂಬಿ ಪೃಥಕ್ ಭಾವ ಅವಲಂಬನ ಬೇಕೆ ನಿಮ್ಮಲ್ಲಿ ನಾವು ನಮ್ಮಲ್ಲಿ ನೀವು ಎಂದನು ನಗುತ ಕುರುರಾಯ. ಅವನು ನಕ್ಕಂತ ದುರ್ಯೋಧನ ಬಂದ, ಅಯ್ಯೋ ರಾಮ, ಹೆಚ್ಚು ಕಮ್ಮಿ ಬೇಡ, ಶಕುನಿನೂ ಅಷ್ಟೇ, ಧರ್ಮರಾಜ ಅಷ್ಟೇ, ಸಂತೋಷವಾಗಿ ಕೂತ್ಕೊಂಡು ಆಡ್ರಿ. ನೀವು ಹೆಚ್ಚು ನಾವು ಹೆಚ್ಚು ಅನ್ನೋದು ಬೇಡ, ನೀವು ದುಷ್ಟರು ಅಥವಾ ನಾವು ಒಳ್ಳೆಯರೋ ಅನ್ನೋ ರೀತಿಯಲ್ಲಿ ಮಾತಾಡೋದು ಬೇಡ, ಇಬ್ಬರೂ ಒಂದೇ, ಎಲ್ಲರೂ ಕೂಡ ಕೂತ್ಕೊಂಡು ಆಡೋಣ ಅಂತ ಹೇಳಿ ಸ್ಟಾರ್ಟ್ ಆಗಿಬಿಡ್ತು. ಆಟ ಪ್ರಾರಂಭ ಆಯಿತು. ಅಲ್ಲಿಗೂ ಕೂಡ ಶಕುನಿ ಮೂದಲಿಸಿ ಕರೆದನಂತೆ. ಅದಕ್ಕೆಂದ್ರೆ ಪ್ರಚೋದನೆ ಮಾಡ್ತೇನೆ ಧರ್ಮರಾಜನನ್ನು. ಧರ್ಮರಾಜ್ ಬೇಡ ಅಂತ ಹಿಂದಿನ ಉದಾಹರಣೆಗಳೆಲ್ಲ ಕೊಟ್ಟ. ಧರ್ಮರಾಜಪ್ಪ, ಜೂಜಿನಿಂದ ಎಲ್ಲರೂ ಕೂಡ ಕೆಡ್ತಾರೆ, ಬೇಡ ಅಂದರೆ ವಿನೋದಕ್ಕೆ ಆಡೋಣಪ್ಪ, ನಾವೇನಾದರೂ ಪಣಕ್ಕೆ ಕೊಡ್ತೀವ ಯಾವುದೂ ಇಲ್ಲ, ಇದು ಪಂದ್ಯ ಅಲ್ಲ, ಸುಮ್ಮನೆ ಸಂತೋಷಕ್ಕೋಸ್ಕರ ಆಡೋಣ ಅಂತ ಹೇಳಿಬಿಟ್ಟು ಆಟ ಪ್ರಾರಂಭ ಆಡೋಣ ಬಾ ಅಂತ ಹೇಳಿಬಿಟ್ಟು ಅವನಿಗೆ ಪ್ರಚೋದಿಸಿ ಧರ್ಮರಾಜನನ್ನು ಕರ್ಕೊಂಬಂದಲ್ಲಿ ಕೂಡ ಹಂಗೆ ಮಾಡ್ತಾನೆ. ಕರೆದೆವಾವು ಜೂಜಿಂಗೆ ಬೇಕೇ ಧರಣಿಪತಿ ಬಾ ರಾಜಧರ್ಮವನರಸುವರೇ ನಿಲ್ಲೆಂದು ಪೇಕ್ಷಿಸಿ ನುಡಿದ ಶಕುನಿ. ನೀನು ಕರೆದ್ರೆ ಮರ್ಯಾದೆ ಕೊಟ್ಟು ಬರಬೇಕು, ಇಲ್ಲಾಂದ್ರೆ ನೀನು ಆಡಲ್ಲ ಅನ್ಕಂತೀವಿ. ನೀನು ರಾಜಧರ್ಮ ಬೇಕಾ? ಬೇಡ, ಬಾ ಇಲ್ಲಿ ಕರಿ, ರಾಜಧರ್ಮ ಬೇಕಾ? ಬಾ ಕುತ್ಕ ಬಾ. ರಾಜ ಪರಿಪಾಠಿಗಳ ಪಂಥದ ಜೂಜಬಲ್ಲರೇ ಕರೆ ಈ ಭಾರತ ರಾಜನಾರ್ಧನ ನಾಣೆ ಎಂದನು ಧರ್ಮನ್. ಲೆಕ್ಕಾಚಾರವಾಗಿ ಆಡಂಗಿದ್ರೆ ಕರೀರಿ ರಾಜನೀತಿ ಪ್ರಕಾರ, ಇಲ್ಲ ಅಂದರೆ ನಾವು ಜನಾರ್ದನ ನಾಣೆ ಬರ್ತೀವಿ, ಇಲ್ಲ ಅಂದರೆ ಬರಲ್ಲ. ಅವಾಗ ಇಲ್ಲಪ್ಪ, ಬಾ ಕರೆಕ್ಟಾಗಿ ಆಡೋಣ ಜೂಜು ಅಂತ ಹೇಳಿ ಕರೆದ್ರು. ಸರಿ ಆಯಿತು. ಇವರು ಕೂಡ ಪಾಪ ಅನೇಕ ಅಪಶಕನಗಳಾಗ್ತಿದ್ದಾವೆ, ಆದರೂ ಕೂಡ ಯಾವೂ ಕೂಡ ಲೆಕ್ಕ ಹಿಡಿತಿಲ್ಲ ಧರ್ಮರಾಜ. ಯಾಕೆಂದರೆ ಗ್ರಹಚಾರ ತಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ, ಸಾಮಾನ್ಯವಲ್ಲ ಇದು
ಬ್ರಹ್ಮ ಬರೆದ ಬರಹ ನೇಮದಿಂದಲಿ ಎನ್ನ ಹಣೆದ ಹಣೆಯಲ್ಲಿ ಬರೆದುದಕ್ಕೆ ನಾ ಮಾಡಿದ ಕರ್ಮ. ಪಾಪ ಪಾಂಡವರು ಹಿಂದೆ ಏನು ಕರ್ಮ ಮಾಡಿದ್ರೋ ಗೊತ್ತಿಲ್ಲ. ಹಂಗಾಗಿಬಿಟ್ಟು ಆ ಒಂದು ಭಗವಂತನ ಒಂದು ದಾರಿಯಲ್ಲಿ ನಡೀತಾ ಇರತಕ್ಕಂಥ ಪುಣ್ಯಾತ್ಮರಿಗೆ ಎಂಥ ಪರಿಸ್ಥಿತಿ ಬಂದಿದೆಯಲ್ಲ. ಆಯ್ತು, ಬಂದ ಹಲವು ಮಾತಿನಲ್ಲೇನು ಭೂಪತಿ ಕೆಲ ಕೆಸಿಲುಕಿದನು, ಇವರೊಡ್ಡಿದ ಬಲೆಗೆ ನಿಂದನು ನೆತ್ತ ಸಾರಿಯ ಗುರಿಯ ಗದ್ದುಗೆಯ. ಕೆಲದಲನುಜರು ವಾಮದಲ್ಲಿ ಮಣಿವಲಯ ಮಂಚದಲ್ಲಿ ಅಂಧ ನೃಪನಿಧಿ ಕಲಿಸು ಯೋಧನ ಕರ್ಣ ಶಕುನಿ ಜಯದ್ರಥಾದಿಗಳು ಎಲ್ಲ ಸೋತು ಕುತ್ಕೊಂಡ್ಬಿಟ್ಟಾರಂತೆ ದುಷ್ಟರು. ಹಲ್ಲಿನ ಮಧ್ಯೆ ನಾಲಿಗೆ ಇದ್ದಂಗಿದ್ದಾನಂತೆ ಪಾಪ ಧರ್ಮರಾಜ. ಆಟ ಪ್ರಾರಂಭ ಆಗ್ತಾ ಇದೆ. ಧರ್ಮರಾಜ, ಸುಮ್ಮನೆ ಆಡಿದ್ರೆ ಏನು ಪ್ರಯೋಜನ? ನಾನು ಸಾಮ್ರಾಜ್ಯವನ್ನೇ ಬಂಗಾರವನ್ನ ಧನಕನಕ ವಸ್ತು ವೈಢೂರ್ಯವನ್ನ ನಾನು ಒಡ್ಡಿದ್ದೀನಿ. ಯಾಕೆಂದ್ರೆ ಅವೆಲ್ಲ ಮಾಯಾ ದಾಳಗಳು, ಶಕುನಿವು ಬರೀ ಕುಚೇಷ್ಟೆ. ನಾನು ಒಡ್ಡಿದ್ದೀನಿ, ನಾನು ಐಶ್ವರ್ಯವನ್ನು ಒಡ್ಡಿ ಧನ ಕನಕ ಅಷ್ಟ ಐಶ್ವರ್ಯಗಳನ್ನು ಒಡ್ಡಿದ್ದೀನಿ. ನಿನಗೆ ಏನು ತಾಕತ್ತಿದ್ರೆ ಅದನ್ನು ಒಡ್ಡು, ಸುಮ್ಮನೆ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಉಬ್ಬಿಸಿದಂತೆ ಶಕುನಿ ಧರ್ಮರಾಜನಿಗೆ. ಅವ ಧರ್ಮರಾಜ, ಹೇಮ ಭಾರದ ವಿಮಲ ರತುನಸ್ತೋಮ ವಿದೇ ಪಡ ಎನ್ನಲು. ಇಲ್ಲಿ ನೋಡಿ, ನನ್ನ ಹತ್ರ ಇದೆ ಹೇಮ ಭಾರದ ವಿಮಲ ರತುನಸ್ತೋಮ ವಿದೇ. ಬರೀ ಬಂಗಾರದಿಂದ ಮಾಡಿರ್ತಕ್ಕಂಥ ಆಭರಣಗಳಿವೆ ಅಂದರೆ ಕೌರವ ಭೂಮಿಪತಿಯೊಡ್ಡಿದನು ಧರ್ಮಜ ಹೆಸರಿಸಿದ ಧನವ. ಆ ಕಡೆ ದುರ್ಯೋಧನು ಕೂಡ ಅದೇ ಒಂದು ಐಶ್ವರ್ಯವನ್ನೇ ಒಡ್ಡಿದನಂತೆ. ಆ ಮಹಿಪ ಶಕುನಿಗಳು ಸಾರಿಗ್ರಾಮವನು ಕೆದಕಿದರು, ದ್ಯೂತದ ತಾಮಸದಲು ಬೆದ್ದು ದಿಬ್ಬರ ಕರ್ಣವೃತ್ತಿಗಳು. ಮಗನ ಹಾಯಿಕು ತನಗೆ ಹಾಯ್ಕಿತ್ಯಯನ ಎಂಬ ಅಬ್ಬರದ ಹಾಸಂಗಿಗಳ ಬೊಬ್ಬೆಯ ಸಾರಿಗಳ ಮಣಿಕಟಿಲ ನಿಸ್ವನದ ಉಗಿವ ಸೆರೆಗಳ ಬಳಿ ಮಹಾರದ ಬಿಗುಹುಗಳ ಬೀದಿಗಳ ತಳಿ ಸಾರಿಗಳ ಧೂಳಿ ಮಸಕಿತು ಭೂಪ ಕೇಳಿಂದ. ಏನು ಸುಮ್ಮನೆ ಅದ್ಭುತವಾಗಿರ್ತಕ್ಕಂಥ ಆಟ ಪ್ರಾರಂಭ ಆಗಿಬಿಡ್ತು ಒಬ್ರಿಗೊಬ್ರಿಗೆ. ಆವಾಗ ಏನೊಂದು ಕಡೆ ಒಂದ್ಸಾರಿ ಧರ್ಮರಾಜ ಸೋತ ಅಂತರಂತೆ, ಒಂದ್ಸಾರಿ ಶಕುನಿ ಗೆದ್ದ ಅಂತರಂತೆ, ಒಂದ್ಸಾರಿ ಶಕುನಿ ಸೋತ ಅಂತರಂತೆ, ಒಂದ್ಸಾರಿ ಧರ್ಮರಾಜ್ ಗೆದ್ದ ಅಂತರಂತೆ. ಸರಿ ಸಮವಾಗಿ ಆಟ ನಡೀತಾ ಇದೆ. ಕನಕಮಯ ರಥವೆಂಟು ಸಾವಿರ ಮನೆಗೆ ಹೂಡಿದವು 8,000 ವಿನುತವಾಜಿಗಳೊಡ್ಡವೆಂದನು ಧರ್ಮನಂದನನು. ಮೊದಲು ಒಡ್ಡಿರ್ತಕ್ಕಂಥ ಬಂಗಾರವನ್ನು ಸೋತಿದನವನು. ಮತ್ತೆ ಇವಾಗೇ ನೋಡುತ್ತೀಯೋ ಧರ್ಮರಾಜ ಅಂತ ಶಕುನಿ ಕೇಳಿದಾಗ 2,000 ಮನೆಗೆ ಹೂಡಿದನು. ರಥ 2,000, 8,000 ವಿನುತ ವಾಜಿಗಳೊಡ್ಡೆ, ಕುದುರೆಗಳು 8,000, ರಥಗಳನ್ನು 2,000 ಒಡ್ಡೆ. ಅವನ್ನೆಲ್ಲ ಸೋತು ಬಿಟ್ಟ. ಮತ್ತೇನೋ ಏನು ಒಡ್ಡುತ್ತೀಯ ನೀನು ಹೇಳು? 1,000 ಮತ್ತಗ ಜಗಟೆಯ 1,000 ಆನೆಗಳನ್ನು ಒಡ್ಡಿದಾನಂತೆ, ಅವನ್ನೂ ಸೋತು ಬಿಟ್ಟಿದ್ದಾನೆ. ಏನ ನಾಡಿದಡೇನು ಫಲ ದೈವಾನುಕೂಲ್ಯದ ಕುಣಿಕೆ ಬೇರಹುದಾ ನರೇಂದ್ರನ ಸಾರಿ ಸೋತುದು ನಿಮಿಷ ಮಾತ್ರದಲ್ಲಿ. ಏನು ಹೇಳಿದ್ರೇನು? ದೈವದ ಒಂದು ಕುಣಿಕೆಯಲ್ಲಿ ಸಿಲುಕಿರ್ತಕ್ಕಂಥ ಒಂದು ಧರ್ಮರಾಜ ಏನು ಸೋಲ್ತಾ ಇದ್ದಾನಂತ ಒಂದ್ರ ಮೇಲೊಂದು. ಆ ನಿರೂಢಿಯ 10,000 ಮಾನಿನಿಯರನ್ನು ಮತ್ತೆ ಸೋತನು. 10,000 ಜನ ಮಾನಿನಿಯರು ಅಂದರೆ ಸೇವಕರನ್ನ ಒಡ್ಡಿದನಂತೆ, ಅವ್ರನ್ನೂ ಸೋತು ಬಿಟ್ಟ. ಮಾನನಿಧಿಯೇ ಮತ್ತೆ ಪಣವೇನೆಂದನು ಆಶಕುನಿ. ಧರ್ಮರಾಜ ಮತ್ತೇನು ಪಣ? ಅರಸಿಯರ ಕೈಗಾಹುಗಳ ಕಿಂಕರರ 1,000ವಿದೆ. 1,000 ಜನ ಮಾನಿನಿಯರಿದ್ದಾರಲ್ಲ, ಅವರ ಕಿಂಕರರು, ಅವರ ಸೇವಕರು 1,000 ಜನ ನೋಡುತ್ತೇನೆ ಅಂತ ಹೊಡಿದ. ನಿಮ್ಮರಸುಗ ಅರಸನಲ್ಲಿ ಪಣವೇನೆನಲು ನೀವೇನ ನುಡ್ಡಿದಿರಿ. ಒಡ್ರಿ ಅಂತ ಹೇಳಿ ಒಡ್ಡಿಸಿಬಿಟ್ಟಿದ್ದಾನೆ. ಅರಸ ಸೋತೈ ನಾರಿಯರು, ಆ ನಾರಿಯರನ್ನೆಲ್ಲ ಸೋತು ಬಿಟ್ಟಿದ್ದಾನೆ. 1,000 ಜನ ಹೆಣ್ಮಕ್ಳನ್ನು ಸೋತಿದ್ದಾನೆ, ಅವರ ಸೇವಕರನ್ನೆಲ್ಲ ಸೋತು ಬಿಟ್ಟಿದ್ದಾನೆ ಪಾಪ. ಎಲವೋ ಸೌಬಲ ಪಾಂಡುವಿನ ಮಕ್ಕಳು ಕಣ ಚತುರಂಬುನಿಧಿ ಮೇಖಲೆಯ ಉತ್ತರ ಕುರು ನರೇಂದ್ರ ಸೀಮೆ ಪರ್ಯಂತ ನೆಲವಿದೆಮ್ಮದು ನೃಪರೊಳಗೆ ನಾವುಳಿಗೆ ಧರಣಿ ಪಾರಾರು. ರಥ ಸಂಕುಲವನ್ನೊಡ್ಡುವೆನೊಂದು ಬಾರಿಗೆ 10,000 ರಥವನ್ನು ಒಡ್ಡಿದ್ದಾನೆ.
ಅದನ್ನು ಸೋತಿದ್ದಾನೆ. ಈ ರಥಕ್ಕೆ 40,000 ವಾರು ಮಂಗಳ ಕೂಟವ, ಆ 10,000 ರಥಕ್ಕೆ 40,000 ಪರಿಚಾರಕರು, ಸೇವಕರು, ಅವ್ರನ್ನೆಲ್ಲ ಸೋತ್ಬಿಟ್ಟಿದ್ದಾನೆ. ಪರಿವಾರ ಅವನ್ನು ಸೋತ್ಬಿಟ್ಟಿದ್ದಾನೆ. ರಪಣವೆಂದನು ಸುಬಲನಂದನಗೆ ತನಯಂಗೆ, ಅದನ್ನು ಸೋತ್ಬಿಟ್ಟಿದ್ದಾನೆ. ಅರಸ ನೀಗಿದೆ 10,000 ರಥವ ನಿನ್ನೇನು, ಸಾಕಿ ಸರಲಿ ನಿಲ್ಲುವುದು ವಿತ್ತ ಉಂಟೆ ಮತ್ತೆ ಹೇಳೆನಲು. ಇನ್ನೇನಾದ್ರೂ ಇದೆಯಾ? ಎಲ್ಲ ಸೋಲ್ತಾ ಇದೆಯಲ್ಲ, ಇನ್ನೇನಾದ್ರೂ ಓಡ್ತೀಯಾ? ಮರುಳೇ ಸೌಬಲ ಚಿತ್ರರಥ ನೀನರಗೆ ಕೊಟ್ಟನು ತೇಜಿಗಳ, ತಿತ್ತಿರಿಯ ಬಣ್ಣದ 10,000 ತುರಗವಿವೆಯೆಂದ. ಗಂಧರ್ವ ಚಿತ್ರರಥ ನನಗೆ 10,000 ಇರತಕ್ಕಂಥ ಆ ಕುದುರೆಗಳನ್ನು ಕೊಟ್ಟಿದ್ದಾನೆ. ಅವನ್ನ ಒಡ್ಡುತ್ತೇನೆ ಅಂತ ಹೇಳ್ಬಿಟ್ಟು ಅವನು ಒಡ್ಡಿದ್ದಾನೆ, ಅವನ್ನೂ ಸೋತಿದ್ದಾನೆ. ಅಗಣಿತದ ಧನವೆಂಟು ಉಂಟು, ಇನ್ನೂ ಮುಗೀತು ಅಂದ್ಕೊಂಡಿದೀಯಾ? ಏನು ದಿಕ್ಕು ತಪ್ಪಿಯ ಧನ ಇದೆ ನನ್ನ ಹತ್ರ, ನಾನು ಗೆಲ್ಲಿತೀನಿ, ನಾನು ಒಡ್ಡದೆ, ನಾನು ಗೆಲ್ಲದೆ ಅಂತ ಧರ್ಮರಾಜನಿಗೆ ಆ ಜೂಜಿನ ಹುಚ್ಚಿಡಿದು ಬಿಟ್ಟಿದೆ. ಅದಂಗೆ ಆ ಒಂದು ಸಾರಿ ಜೂಜಿನ ಹುಚ್ಚಿಡಿದು ಬಿಟ್ರೆ ಅದು ಇಡೀ ಅವರ ಸಂಸಾರವನ್ನೇ ಹಾಳು ಮಾಡೋ ತನಕ ಬಿಡಲ್ಲ. ಅಗಣಿತದ ಧನ ಉಂಟು ಹಾಸಂಗಿಗಳ ಹಾಯಿಕು, ಸೋತ ವಸ್ತುವ ತೆಗೆವೆ ನೀಚ ಕುನಿ ನೋಡ ತನ್ನ ಕೌಶಲವ. ಸೋತಿರ್ತಕ್ಕಂಥದ್ದನ್ನು ನಾನು ಹಿಂದಕ್ಕೆ ತೆಗೆಯ ತನಕ ಬಿಡಲ್ಲ, ಹಾಕ್ತೀನಿ, ಓಡುತ್ತೀನಿ ಅಂತ ಹೇಳಿಬಿಟ್ಟು ದುಗುಡ ಹಲಗೆಗೆ 10 ಮಡಿ, ರೇಖೆಗೆ ಗಜಾಶ್ವಾನೀಕಾಯ ರಥ ವಾಜಿಗಳು ಸಹಿತಿದೆ ಸಕಲ ಸೈನಿಕವೆಂದನ ಭೂಪ. ಏನು ಧನರ ಜೊತೆಗೆ ಏನೋ ಗಜ, ಅಶ್ವ, ಆಮೇಲೆ ಕಾಲಾಳುಗಳು, ರಥ ಸಂಪೂರ್ಣವಾಗಿ ಒಡ್ಡುಬಿಟ್ಟಿದ್ದಾನಂತೆ ಧರ್ಮರಾಜ. ಅದನ್ನು ಸೋತು ಬಿಟ್ಟಿದ್ದಾನೆ. ಮತ್ತೆ ಹೇಳುವುದೇನು ಸೋಲದ ಬಿತ್ತಿ ಬೆಳೆದನು ಭೂಪನವರಿಗೆ ದತ್ತನ ಈ ಸರ್ವಸ್ವಧನಗಳ ಸಕಲ ಸೈನಿಕವ. ಏನು ಸಂಪೂರ್ಣವಾಗಿ ಸೋಲ್ತಾ ಬರ್ತಿದ್ದಾನೆ ಪಾಪ. ಮತ್ತೆ ಪಯಣವನೇನೆನಲು ಪಣವದ ಅದು ಏನೆನಲು, ಬಳಿಕ 60,000 ಕರಿಗಳು ಇಭವೆಂಬತ್ತು ತುರಗ ಶಿಶುಗಳ ನುಡ್ಡಿದನು ಭೂಪ. ಏನು ಅಲ್ಲಿಗೂ ಬಿಡಲಿಲ್ಲ ಅವನು. ಆನೆ ಮರಿಗಳನ್ನ, ಕುದುರೆ ಮರಿಗಳನ್ನ, 1,000 ಒಡ್ಡಿದನಂತೆ, ಅದನ್ನೂ ಸೋತ. ಅಕಟ ಸಾಲದೆ ಜೂಜು ನಿರ್ಬಂಧಕವೇ, ಶಿವ ಶಿವ ತಾನಿದೆತ್ತಣ ಶಕುನಿ ಎತ್ತಣ, ಭರತ ಕುಲದ ಮಹಾಮಹೀಶ್ವರರು. ವಿಕಲ ಚೇಷ್ಟೆಯದೇನು ವೃದ್ಧ ಪ್ರಕರಕಿದು, ವಿಳಸದೆ ವಿಘಾತಿಗೆ ಸಕಲ ಜನ ಸಮ್ಮತವದೆಂದನು ಖಾತಿಯಲ್ಲಿ ವಿದುರ. ಯಾದಕ್ಕೆ ಬೇಕೋ ಶಕುನಿ ಸಾಲ್ದೇನಯ್ಯ, ಇದ್ದಿದ್ದೆಲ್ಲ ಸೋತು ಬಿಟ್ಟಿದ್ದಾನೆ ಪಾಪ ಧರ್ಮರಾಜ. ಇನ್ನೂ ಒಡ್ಡು 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 ಅಂದ್ರೆ ಎಲ್ಲಿ ಕೊಡ್ತಾನಪ್ಪ. ವರಪುರೂರವ ವಿದುರ ಹೇಳ್ತಾನಂತೆ ಈ ಮಾತನ್ನ. ವರಪುರೂರವನಹುಶನವನೀಶ್ವರ ತಿಲಕ ದುಷ್ಯಂತ, ಕುರು ಸಂವರಣ ನಮಲಯ ಯಾತಿ ಯಾದಿ ಪರಂಪರಾಗತದ, ಭರತ ಕುಲವಿದರೊಳಗೆ ವಂಶೋದ್ಧರರಿಳೆಯ ಬೆಳಗಿದರು, ನೀನವತರಿಸಿದೈ ತಂದೆ ತೊಡಕನೆಂದನು ಖಾತಿಯಲ್ಲಿ ವಿದುರ. ಪಾಪ ವಿದುರಿಗೆ ಸಿಟ್ಟು ಬಂದ್ಬಿಟ್ಟದೆ. ಏ ಧರ್ಮರಾಜ, ಪುರೂರವ, ನಹುಷ, ಏನೋ ದುಷ್ಯಂತ, ಇಂತಿಂಥ ಮಹಾಯಯಾತಿ ಇಂಥ ಪುಣ್ಯಾತ್ಮರೆಲ್ಲ ನಿನ್ನ ವಂಶಕ್ಕೆ ಕೀರ್ತಿಯನ್ನು ತಂದಿದ್ದಾರಲ್ಲ, ನೀನೇನು ಮಾಡ್ತಿದೀಯೋ, ಎದ್ದೇಳೋ ಸಾಕು ಅಂತಿದ್ದಾನಂತ ಪಾಪ. ಆದರೂ ಕೂಡ ಗ್ರಹಚಾರ ಬಿಡ್ತಾ ಇಲ್ಲ ಇವನಿಗೆ. ಈ ಮುಂದೇನು ಅನುಭವಿಸ್ಬೇಕು ಯಾರಿಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಕೂಳನೆಂಬೆನೆ ಸಕಲ ಕಲೆ. ಆವಾಗ ಧರ್ಮರಾಜಿಗೆ ಹೇಳ್ತಾನಂತಲ್ಲ, ಯಾ ಧರ್ಮರಾಜ ಸಾಕ್ಬಿಡಯ, ಅಲ್ಲ ಇವ್ರಿಗೆ ದುರ್ಯೋಧನಿಗೆ ವಿದುರ. ಧರ್ಮರಾಜನಿಗೆ ಹೇಳಿದ್ದಾಯ್ತು, ಅವನು ಕೇಳಲಿಲ್ಲ. ದುರ್ಯೋಧನಿಗೆ ಹೇಳ್ತಾನೆ ವಿದುರ, ಅಲ್ಲಪ್ಪ ಸಾಕ್ಬಿಡು, ಅವನೆಲ್ಲ ಪೂರ್ತಿ ಸೋಲ್ತಾ ಇದ್ದಾನೆ ದುರ್ಯೋಧನ, ನಿನಗಾದರೂ ಜ್ಞಾನ ಬೇಡನಯ್ಯ. ಅವರಿಗೊಂದು ಅರಮನೆನೋ ಅಥವಾ ಏನೋ ಒಂದು ಒಂದು ಅರಮನೆ ಕೊಟ್ಬಿಡು, ಅವರು ಕೂಡ ಸಮಾಧಾನವಾಗಿ ಆರಾಮಾಗಿ ಇರ್ತಾರಲ್ಲ. ಗೆಲಿದ ಧನವಕ್ಕೂದೆ ಸೋದವರಳುಕಿದವರೇ ಪಾಂಡುಪುತ್ರರ ಬಲುಹ, ಬೆಸಗೊಳ್ಳ ತದೀಯ ಶ್ರವಣ ದೃಷ್ಟಿಗಳ. ಎಲೆಸು ಯೋಧನ ವಿಷದ ಮಧುರವು ಕೋಮಲವೋ ಮನ್ನಿಸುವುದೋ ಕಕ್ಕುಲಿ ತೆಗೆದು ಕಡೆಹಾರವಾಗಲಿ ಸಾಕು ತೆಗೆ ಎಂದು. ಸಾಕಪ್ಪ ಸಾಕು, ನೀನು ಆಡ್ತಾ ಇರ್ತಕ್ಕಂಥದ್ದು ನಿನ್ನ ಮನಸ್ಸೆಲ್ಲ ಬರೀ ವಿಷ. ಅವಾಗ ಅವನೇನು ಹೇಳ್ತಾನೆ ಗೊತ್ತಾ ದುರ್ಯೋಧನ, ಯಾತಕ್ಕೆ ಮಾತಾಡ್ತೀವಿ ದುರ,
ಕೂಳೆನೆಂಬೆನೆ ಸಕಲ ಕಳೆಗಳ ಬಾಳುವನೆಗಡ. ನಿನ್ನ ಬುದ್ಧಿವಂತ ಅಲ್ಲ ಅನ್ಲೇ ಎಲ್ಲ ಜ್ಞಾನನೂ ನಿನಗಿದೆ. ನಿನ್ನ ಬುದ್ಧಿ ವಿಶಾಲಮತಿ ನೀನೇನೆಂಬೆ ಜಗದರ ಅಗ್ನರಧಿದೈವ. ಆದ್ರೆ ಇವ ಮಾತಾಡ್ತಾ ಇರ್ತಕ್ಕಂಥ ಮಾತೇನು ನೀನು? ಕೇಳಿ ತೊಡೆ ಮೇಣ ಹಿತಹಿತವನು ಹೇಳುವರು ಪಾಂಡಿತ್ಯ ನಿನ್ನನ್ನು ಕೇಳಿದವರಾರೆಂದು ಜರೆದನು. ನಿನ್ನ ಯಾರು ಕೇಳಿದರು? ನಾನೇನನ್ನು ಕೇಳಿದ್ನೆ? ನನಗೆ ಯಾವ ಸಮಯಕ್ಕೆ ಏನು ಮಾಡಬೇಕು ಅಂತ ಗೊತ್ತು. ಸುಮ್ಮನೆ ಕುತ್ಕೊಳ್ಳಪ್ಪ ಅಂತ ಚಿಕ್ಕಪ್ಪನ ಮಾತಾಡೋ ಮಾತವನು. ಈ ರೀತಿ ಏನು ಪಾಪ ಎಲ್ಲ ಸೋತು ಬಿಟ್ಟಿದನಂತೆ. ಹಿತವ ನೀನವರಿಗೆ ಕುಟುಂಬ ಸ್ಥಿತಿ ವಿಡಂಬಕೆ ನಾವು ಕುಂತೀಸುತರೊಡನೆ ಸಮ್ಮೇಳವೆಮ್ಮಳು ವೈಮನಸ್ಯ ಗತಿ. ಓಹೋ, ನೀನು ಭಾರೀ ಹಿತ ಅವರಿಗೆಲ್ಲ, ನಾವು ಕೆಲ್ಸಕ್ಕೆ ಬರೋದವರ. ಕೃತಕ ಮಾರ್ಗದ ಮೋಡಿಯಲ್ಲಿ ಪರಿಚಿತನು ನೀನಲ್ಲ ಅಕ್ಷ ವಿಮಲ ಕ್ರತು ವಿಧಾನವನ ಅಕ್ಷದೀಕ್ಷಿತ. ಅರಿದವನು ಎಂದ. ನಿನಗೆ ಗೊತ್ತಿರೋದಲ್ಲ, ನಮಗೇನು ಗೊತ್ತಿಲ್ಲ. ಅವಾಗ ಪಾಪ ಅವನು ಸುಮ್ಮನೆ ಆಗಿಬಿಟ್ಟಿದ್ದಾನೆ. ಮಡಿಯ ನೀನಿಲ್ಲಿ ಅನರ್ಥದ ಕುಣಿಕೆಗೊಳಿಸಿದ ನೀ ಸಹಿತ ನಿನ್ನೆನೆಗಳಹ ಸೈಂಧವನ ನೀ ರಾಧೇಯ ಶಕುನಿಗಳ. ರಣದೊಳಗೆ ಭೀಮಾರ್ಜುನರ ಮಾರ್ಗಣೆಯ ಧಾರೆಗೆ ವೀರ ನಾರಾಯಣನೇ ಸೇರಿಸಿಕೊಡುವನು ಅರಿದಿರು ಎಂದ ವಿದುರನಿಗೆ ಸಿಟ್ಟು ಬಂದ್ಬಿಡ್ತೀವಿ. ಏನು ಹೇಳಿದ್ರು ಕೇಳಲಿಲ್ಲ, ಹೇಳ್ತಾನಂತೆ. ಮಣಿಯ ನೀನಿಲ್ಲಿ ಅನರ್ಥದ ಕುಣಿಕೆ ಗಳಿಸಿದ ನೀ ಸಹಿತ. ಹೇಳಿದ್ದು ಕೇಳಿದೆ, ನಿಲ್ಲಿಸು ಅಂದ್ರು ನಿಲ್ಲಿಸಿದೆ. ಕೆಲಸಕ್ಕೆ ಬರದೇ ಇರತಕ್ಕಂಥ ವಿಷಯವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಮಾಡ್ತಾ ಇರತಕ್ಕಂಥ ನಿನ್ನ ಈ ಅನ್ಯಾಯದ ಸಮೇತ ನಿನ್ನೆಡೆಗಳ ಸೈಂಧವನ ನೀ ರಾಧೇಯ ಶಕುನಿಗಳ. ನಿನ್ನ ಹತ್ತಿರ ಇರ್ತಕ್ಕಂಥ ನಿನ್ನ ಚತುಷ್ಟಯರಾಗಿರುತ್ತಾರೆ, ದುಷ್ಟ ಚತುಷ್ಟಯರ ಅನಿಸ್ಕೊಂಡಿರ್ತಕ್ಕಂಥ ಸೈಂಧವ ಆಗ್ಬೋದು, ಕರ್ಣ ಆಗ್ಬೋದು, ಶಕುನಿ ಆಗ್ಬೋದು, ಇವರ ಸಮೇತ ರಣದೊಳಗೆ ಭೀಮಾರ್ಜುನರ ಮರ್ಗಣದ ಧಾರೆಗೆ. ಯುದ್ಧ ಮುಂದೆ ಬರುತ್ತೆ ದುರ್ಯೋಧನ, ಎಚ್ಚರಿಕೆಯಿಂದಿರೋ. ನಾಳೆ ಬೆಳಿಗ್ಗೆ ಬರತಕ್ಕಂಥ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮಾರ್ಜುನರ ಮಾರ್ಗಣದ ಧಾರೆಗೆ. ಭೀಮಾರ್ಜುನ ರೋಷಾವೇಶದಿಂದ ಬಿಡ್ತಕ್ಕಂಥ ಆ ಒಂದು ಭಯಂಕರವಾಗಿರ್ತಕ್ಕಂಥ ಮಾರ್ಗಣ ಅಂದ್ರೆ ಬಾಣದ ಧಾರೆಗೆ ವೀರನಾರಾಯಣನೇ ಸೇರಿಸಿಕೊಡುವನು ಅರಿದಿರು ಎಂದ ಶಕುನಿ. ವೀರನಾರಾಯಣ ಇದಕ್ಕೆ ಉತ್ತರವನ್ನು ಹೇಳ್ತಾನೆ. ಆ ಬಾಣಕ್ಕೆ ನೀನು ಆಹುತಿಯನ್ನಾಗತಿ, ಅದಕ್ಕೆ ಸಾಕ್ಷಿ ಈ ನಮ್ಮ ಗದುಗಿನ ವೀರನಾರಾಯಣ ಅಂತಕ್ಕಂಥ ಒಂದು ಮಾತನ್ನು ನೀನು ತಿಳ್ಕೊಂಡಿರೋ. ಇದನ್ನು ನೀನು ಬೇಕಾದ್ರೆ ಬರೆದಿಟ್ಕ, ಇದನ್ನು ನಾನು ಹಾಕ್ತಾ ಇರತಕ್ಕಂಥ ಒಂದು ಶಾಸನ ಅಂತ ಹೇಳಿಬಿಟ್ಟು ವಿದುರ ಹೇಳ್ತಾನೆ ಅನ್ನತಕ್ಕಂಥ ಒಂದು ಮಾತು ನೋಡ್ರಿ. ಎಂಥ ಒಂದು ಪರಿಸ್ಥಿತಿ, ಎಂಥ ಸಂದರ್ಭದಲ್ಲಿ ಯಾರಿಗೆ ಯಾವ ಕಾಲ ಬರುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅಶಾಶ್ವತವಾಗಿರ್ತಕ್ಕಂಥ ಈ ಶರೀರವನ್ನು ನಾವು ಪರೋಪಕಾರಕ್ಕೋಸ್ಕರವಾಗಿ ವಿನಿಯೋಗಿಸಬೇಕೇ ಹೊರತು ಇಂಥ ದುರ್ಯೋಧನನಂತಕ್ಕಂಥ ಕೆಲಸಕ್ಕೆ ಬರದೇ ಇರತಕ್ಕಂಥವರು ಎಷ್ಟೇ 100 ಜನ ಬರಲಿ, ಆ ಭಗವಂತನ ಕೃಪೆಯಿಂದ ಕೊನೆಗೆ ಪಾಂಡವರಂಥವರೇ ಗೆಲ್ತಾರೆ ಅನ್ನತಕ್ಕಂಥದ್ದಕ್ಕೆ ಪಾಂಡವರೇ ಸಾಕ್ಷಿ ಅಂತ ಹೇಳ್ತಾ, ಆ ಗದುಗಿನ ವೀರನಾರಾಯಣ ಪಾಂಡವರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಕರುಣೆಯನ್ನು ಬೀರ್ತಾನೆ ಅಂತ ಹೇಳ್ತಾ ಇಲ್ಲಿಗೆ ಈ ಮಾತನ್ನು ಅಥವಾ ಈ ಸಂಕ್ಷಿಪ್ತವಾದ ವಿವರಣೆಯನ್ನು ಮುಗಿಸ್ತೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.